ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನೀವು ನೋಡ್ತಾ ಇರೋದು ಸುಮನ್ ಟಿವಿ ಕನ್ನಡ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸಂಜೀವರಾಯನಹಳ್ಳಿಯ ಗ್ರಾಮದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ ಮಹಿಳೆಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಬದುಕಿದ್ದವರನ್ನೇ ಗುಣಿಗೆ ತಳ್ಳಿದ ಅಮಾನವೀಯ ಕೃತ್ಯ ನಡೆದಿರುವ ಆರೋಪ ಕೇಳಿಬಂದಿದೆ. ಈ ಘಟನೆಯ ವಿಡಿಯೋಗಳು ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಇದೀಗ ವ್ಯಾಪಕ ಚರ್ಚೆಗೆ ಕಾರಣವಾಗಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಸಂಜೀವರಾಯನಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿದ ಹಳೆ ವೈಷಮ್ಯ ಮತ್ತೊಮ್ಮೆ ಭುಗಿಲೆದಿದೆ. 48 ವರ್ಷದ ಶಶಿಕಲಾ ಎಂಬ ಮಹಿಳೆಯ ಮೇಲೆ ದಾಯಾದಿಗಳೇ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಾಹಿತಿಯ ಪ್ರಕಾರ ಗ್ರಾಮದ ಶಶಿಕಲಾ ಮತ್ತು ಅವರ ಸಂಬಂಧಿಕರ ನಡುವೆ ಕಳೆದ ಹಲವು ವರ್ಷಗಳಿಂದ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ವಿವಾದ ನಡೀತಿತ್ತು ಎನ್ನಲಾಗಿದೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಕಿರುಕುಳ ನೀಡಲಾಗ್ತಿತ್ತು ಅಂತ ಮಹಿಳೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಘಟನೆ ನಡೆದ ದಿನ ಪೈಪ್ಲೈನ್ ಅಳವಡಿಸುವ ವಿಚಾರವಾಗಿ ಮಾತಿನ ಚಕಮಕಿ ಆರಂಭವಾಗಿದೆ. ಇದೇ ವೇಳೆ ಹಳೆ ವೈಷಮ್ಯದ ಕಾರಣದಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದು ಎರಡೂ ಕುಟುಂಬಗಳ ನಡುವೆ ತೀವ್ರ ವಾಗ್ವಾದ ನಡೆದಿದೆ ಎನ್ನಲಾಗಿದೆ. ಆರೋಪದ ಪ್ರಕಾರ ನರಸಿಂಹಮೂರ್ತಿ ಅಲಿಯಾಸ್ ಚಿನ್ನಪ್ಪಯ್ಯ ಅವರ ಕುಟುಂಬದ ಸದಸ್ಯರು ಶಶಿಕಲಾ ಅವರ ಮೇಲೆ ಏಕಾಏಕಿ ದಾಳಿ ನಡೆಸಿದ್ದಾರೆ. ನರಸಿಂಹಮೂರ್ತಿ ಅಲಿಯಾಸ್ ಚಿಕ್ಕಪ್ಪಯ್ಯ, ರತ್ನಮ್ಮ, ನವೀನ್ ಕುಮಾರ್, ವಿನಯ್, ನಂದು ಹಾಗೂ ಲಕ್ಷ್ಮೀನಾರಾಯಣ್ ಸೇರಿದಂತೆ ಹಲವರು ದೊಣ್ಣೆ ಮತ್ತು ಕೋಲುಗಳಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಕುಟುಂಬಸ್ಥರು ದೂರಿದ್ದಾರೆ. ಸರ್, ಬೆಳಿಗ್ಗೆಯಿಂದ ಆಗಿರೋದು ಹೇಳ್ಬೇಕಾ, ಗಲಾಟೆ ಮಾತ್ರ ಹೇಳ್ಬೇಕಾ ಸರ್? ಬೆಳಿಗ್ಗೆಯಿಂದ ಆಗಿರೋದೆಲ್ಲ ಹೇಳ್ಬೇಕಾ ಇಲ್ಲ? ಫಸ್ಟ್ ಏನಿಲ್ಲ ಸರ್, JCB ಕರ್ಸಿದ್ರು ಅವರು ಏನೋ ಪೈಪ್ ಲೈನ್ ಹಾಕಕ್ಕೆ. ನಾನು ಹೋಗಿ ಮಾತಾಡ್ಕೊಂಡ್ ಬಂದೆ. ಏನೋ ಬಾವ ಈ ತರ ಅವ್ರು ಬಾವ ಹಾಕೊಂತ ಇದಿರಲ್ಲ, ಫಸ್ಟ್ ಇಂದ ನಮ್ಗೂ ನಿಮ್ಗ ಇದು ಜಮೀನ್ ಈ ತರ ಗಲಾಟೆ ಇದೆಲ್ಲ ಇದ್ರೂನು ನಾನೇನು ನಿಮ್ಮನ್ ಬೇಡ ಅಂತ ಇಲ್ಲ, ಹಾಕೊಳ್ಳಿ. ನೀವು ಮೊನ್ನೆ ಎಲ್ಲ ಬಂದು ನಮ್ಮ ಮಗನ್ಗೆ ಅಡ್ಡ ಮಾಡಿದಿರ. ನೀವು ಅಡ್ಡ ಮಾಡಿದ್ರು ನಾವು ಅಡ್ಡ ಬರಲ್ಲ, ಹಾಕೊಳ್ಳಿ ಬಾವ. ಪೈಪ್ ಲೈನ್ ಯಾರು ಅಡ್ಡ ಮಾಡಕ್ ಆಗಲ್ಲ, ಗೌರ್ಮೆಂಟ್ ರೂಲ್ಸ್ ಇದೆ, ಪೈಪ್ ಹಾಕೋಬಹುದು ಅಂತ, ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ ಬಾವ ಅಂತವ್ರು ಇದ್ರು. ಅವಾಗ ಹೇಳ್ದೆ ಸರ್ ನಾನು, ಅವ್ರ ಮಗ ಇದ್ರಲ್ಲಿ. ಆಯ್ತಮ್ಮ ಅಂದ್ರು. ಏನಾದ್ರು ಇದ್ರೆ ಮತ್ತೆ ಮಾತಾಡ್ಕೊಳ್ಳೋಣ ಜಮೀನ್ದು. ಆಯ್ತಮ್ಮ, ಪೈಪ್ ಲೈನ್ ಹಾಕೊಂತೀವಿ ಇದೆಲ್ಲ ಮತ್ತೆ ನಾವು ನರಸಿಂಹಪ್ಪ ಮಾತಾಡ್ಕೊಂಡು ಎಲ್ರು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಸರ್. ನನ್ಗೆ ಹೇಳಿದ್ರು. ಆಯ್ತು ಅಂತ ನಾನು ಬಂದ್ಬಿಟ್ಟೆ ಸರ್ ಮನೆಗೆ. ಇನ್ನು ಹಾಕೊಳ್ರಿ ಅಂತ ನಾನು ಅಷ್ಟೇ ಹೇಳಿ ಮನೆಗೆ ಬಂದ್ರೆ ಮತ್ತೆ ಟ್ರ್ಯಾಕ್ಟರ್ ನಮ್ದ್ರಲ್ಲಿ ಉಳುಮೆ ಮಾಡಕ್ಕೆ ನಾವು ಕರ್ಸಿದ್ದೆ, ಮಾಡ್ತಾ ಇದ್ವಿ. ಅದು 1 ವರ್ಷದಿಂದ ಹಂಗೆ ಇತ್ತು. ಮತ್ತೆ ಅದ್ರಲ್ಲಿ ಹೋಗಿ ಉಳುಮೆ ಮಾಡಿಸ್ತಾ ಇದ್ರೆ ಪೈಪ್ ಲೈನ್ ಆಗೋವರೆಗೂ ಸುಮ್ಮನೆ ಇದ್ರು ಸರ್. ಪೈಪ್ ಲೈನ್ ಮುಗಿದ ತಕ್ಷಣ ನಾವು ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡಿಸ್ತಾ ಇದ್ರೆ ಮಾಡಿಸ್ಬಾರ್ದು ಅಂತ ಅವನು ವಿನಯ್ ಬಂದ. ಯಾಕೆ ಮಾಡಿಸ್ಬಾರ್ದು ಅಂದೆ. ಮಾಡಿಸ್ಬಾರ್ದು ಅಂದ್ರು. ನಮ್ದಿದು ನಾನು ಮಾಡ್ಸೋದೆ ಅಂತ ನಾನು ಹೇಳ್ದೆ ಸರ್. ಹೇಳಿದ್ರೆ ಎಲ್ರನ್ನು ಕರ್ಸ್ದ ಫೋನ್ ಮಾಡಿ. ಅವನು ಬಂದಿದ್ ಫಸ್ಟ್ ಒಬ್ನು, ಮತ್ತೆ ಎಲ್ರಿಗೂ ಫೋನ್ ಮಾಡ್ದ, ಎಲ್ರನ್ನು ಕರ್ಸದ್ ಸರ್. ಎಲ್ರು ಬಂದ್ರು. ಇದು ಕೃಷ್ಣ, ವೆಂಕಟಮ್ಮ, ನಾಗರಾಜ, ಇಷ್ಟು ಜನ ಬಂದ್ರು ಸರ್. ಮತ್ತೆ ಇವರು ನರಸಿಂಹಮೂರ್ತಿ ಬಂದು ಟ್ರ್ಯಾಕ್ಟ್ರು ಓಡಿಸ್ಬಾರ್ದು, ನಿಂತಾಕು ಹೋಗೋ ಅಂತ ಅವನ ಟ್ರ್ಯಾಕ್ಟರ್ ಅವನ ಮೇಲೆ ಗಲಾಟೆ ಮಾಡ್ದ. ಅವನ್ ಪಾಪ ನಿಲ್ಸಾಕ್ಬಿಟ್ಟ ಸರ್ ಟ್ರ್ಯಾಕ್ಟರ್ ಓಡಿಸ್ತಾ ಇರೋನು. ಮತ್ತೆ ನಾನು ಇತ್ಕೊಂಡು ಓಡಿಸು ಅಂದ್ರೆ ಇಲ್ಲ ಓಡಿಸ್ಬಾರ್ದು ಅಂತ ಅವನಂದ. ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಾವು ಬೇರೆದ್ರಲ್ಲಿ ನಮ್ದ್ರಲ್ಲಿ ಇನ್ನೊಂದ್ರಲ್ಲಿ ಅಪ್ಪ ಇದ್ರ ಫೋನ್ ಅಂದ್ಬಿಟ್ಟು ನಾನು ಅದ್ರಲ್ಲಿ ಕರ್ಸ್ಕೊಂಡ್ ಬಂದೆ. ಮತ್ತೆ ಮಾಡ್ತಾ ಇದ್ರು. ನಾನು ಅವ್ನಿಗೆ ಊಟ ಬೇಕೇನೋ ಕೇಳೋಣ ಅಂತ ಹೋದೆ ಸರ್. ಟ್ರ್ಯಾಕ್ಟರ್ ಡ್ರೈವರ್ಗೆ ಬೆಳಗ್ಗೆಯಿಂದ ಊಟ ಕೊಟ್ಟಿಲ್ಲ. ನೀರೋ ಊಟ ಏನಾದ್ರು ಬೇಕೇನೋ ಕೇಳೋಣ ಅಂತ ಹೋದ್ರೆ ಅಲ್ಲಿ 2 ಕಲ್ಲು ಸ್ವಲ್ಪ ಸೌದೆ ಇತ್ತು ಅಡ್ಡ. ಅದು ಎತ್ತೋಕೋಣ ಅಂತ ಹಂಗ ಬಗ್ಗಿದ್ದೀನಿ ಸರ್. ನಾನು ನೋಡ್ಲಿಲ್ಲ ಸರ್. ಹಿಂದೆಯಿಂದ ಬಂದಿದ್ದಾರೆ ಅವರು. ಬಂದು ಅವ್ರೇನ್ ಮಾಡಿದ್ದಾರೆ, ಹೆಂಗ್ ಹೇಳ್ಕೊಂಡೋದ್ರು ಅನ್ನೋದು ನಂಗೆ ಗೊತ್ತಾಗ್ತಿಲ್ಲ ಸರ್. ನರಸಿಂಹಮೂರ್ತಿ ಬಂದು ಹೇಳ್ಕೊಂಡು ಹೋಗಿದ್ದು ನನ್ನನ್ನ. ನರಸಿಂಹಮೂರ್ತಿ, ರತ್ನಮ್ಮ, ವಿನಯ್, ನವೀನು, ನಂದು, ಇಷ್ಟು ಜನ ಬಂದ್ರು ಸರ್. ಬಂದು ಹೇಳ್ಕೊಂಡು ಇದು ಫಸ್ಟ್ ಫೋನ್ ಕಿತ್ಕೊಂಡ್ರು ಸರ್ ನನ್ನ ಕೈಯಲ್ಲಿ. ಕಿತ್ಕೊಂಡು ನೋಡು ಈ ತರ ಕಳು ತಗೊಂಡು ಅದನ್ನ ಬಜ್ರಿ ಹಾಕ್ಬಿಟ್ರು. ಅದಾದ್ಮೇಲೆ ಗುಣಿ ಇದೆ ಸರ್, ಅದು JCB ತೆಗೆದಿತ್ತಲ್ಲ ಪೈಪ್ ಲೈನ್, ಆ ಗುಣಿಯಲ್ಲಿ ಹಾಕ್ಬಿಟ್ರು. ಆ ಗುಣಿಯಲ್ಲಿ ಹಾಕಿದ್ಮೇಲೆ ರತ್ನಮ್ಮ, ನರಸಿಂಹಮೂರ್ತಿ ಇವರು ಮೇಲೆ ಹಿಂಗೆ ತಲೆ ಮೇಲೆ ಬಗ್ಸ್ಬಿಟ್ಟು, ತಲೆ ಕೆಳಗ್ ಬಗ್ಸ್ಬಿಟ್ಟು ಮೇಲೆ ಕುತ್ಕೊಂಡ್ ಬಿಟ್ಟವ್ರೆ ಸರ್. ಏನ್ ನನ್ಗೋಸ್ಕರ ಆಡ್ಲಿಲ್ಲ ಸರ್. ಹತ್ರು ಯಾರು ಇಲ್ಲ, ಅಲ್ಲಿ ಯಾರು ಬರ್ಲೂ ಇಲ್ಲ. ಹತ್ತಾ ಇದ್ದೀನಿ, ಯಾರಿಗೂ ಕೇಳಿಸ್ತಾ ಇಲ್ಲ ಸರ್. ಹತ್ತು ಹಂಗೆ ಬಿದ್ದೋಗಿದ್ದೀನಿ. ಅವಾಗ ಬಿಟ್ಟು ಹಾಕಿದ್ರು ಸರ್ ಅವರು. ನಾನು ಹೆಂಗ್ ಬಂತು ಅಂತ ನನ್ಗೆ ಗೊತ್ತಿಲ್ಲ. ಮತ್ತೆ ಎದ್ಬಿಟ್ಟು
ಮತ್ತೆ ಏನ್ ಮಾಡ್ತಾರೋ ಅಂತ ಬಂದ್ಬಿಟ್ಟಿದ್ದೀನಿ ಅಷ್ಟೇ ಸರ್. ನನಗೆ ಜ್ಞಾಪಕ ಇರೋದು, ಮತ್ತೆ ನಂಗೆ ಜ್ಞಾಪಕ ಇಲ್ಲ ಸರ್. ಏನಾಗಿದೆ ನಿಮ್ಗೆ? ಹಲ್ಲೆಯ ವೇಳೆ ಶಶಿಕಲಾ ಅವರನ್ನ ಬಲವಂತವಾಗಿ ಗುಣಿಗೆ ತಳ್ಳಲಾಗಿದ್ದು ಗಂಭೀರ ಗಾಯಗಳಾಗಿವೆ ಅಂತ ತಿಳಿದು ಬಂದಿದೆ. ಬದುಕಿದ್ದ ಮಹಿಳೆಯನ್ನ ಗುಣಿಗೆ ತಳ್ಳುವ ಮೂಲಕ ವಿಕೃತಿ ಮನೋಭಾವ ಪ್ರದರ್ಶಿಸಲಾಗಿದೆ ಅಂತ ಕುಟುಂಬದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡ ಶಶಿಕಲಾ ಅವರನ್ನ ತಕ್ಷಣ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಅಲ್ಲಿಯೂ ಮಹಿಳೆ ಮತ್ತು ಅವರ ಕುಟುಂಬದವರ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದ್ದು ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು ಎನ್ನಲಾಗಿದೆ. ಮಹಿಳೆಯ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಈ ಹಲ್ಲೆಯ ಸಂಪೂರ್ಣ ದೃಶ್ಯಗಳು ಸ್ಥಳೀಯರ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿದ್ದು ಘಟನೆಗೆ ಸಂಬಂಧಿಸಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ವಿಡಿಯೋ ಆಧಾರದಲ್ಲಿಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಇನ್ನು ಈ ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪ್ರಕರಣದ ಕುರಿತು ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಘಟನೆಯಲ್ಲಿ ಭಾಗಿಯಾಗಿರುವ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಗಾಯಾಳು ಮಹಿಳೆಯ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಒಟ್ಟಾರೆ ಜಮೀನು ವಿವಾದದಿಂದ ಆರಂಭವಾದ ಈ ಗಲಾಟೆ ಮಹಿಳೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸುವ ಮಟ್ಟಕ್ಕೆ ತಲುಪಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಯಾವ ರೀತಿಯ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಜಮೀನು ವಿವಾದಗಳು ಮಾತುಕತೆಯ ಮೂಲಕ ಬಗೆಹರಿಬೇಕಾದ ಸಂದರ್ಭದಲ್ಲಿ ಇಂತಹ ಹಿಂಸಾತ್ಮಕ ಘಟನೆಗಳು ಸಮಾಜದಲ್ಲಿ ಆತಂಕ ಸೃಷ್ಟಿಸುತ್ತಿವೆ. ಗುಡಿಬಂಡೆಯಲ್ಲಿ ನಡೆದ ಈ ಘಟನೆಯ ಕುರಿತು ಪೊಲೀಸ್ ತನಿಖೆ ಮುಂದುವರೆದಿದ್ದು ಸತ್ಯಾಸತ್ಯತೆ ತನಿಖೆಯ ನಂತರವಷ್ಟೇ ಸ್ಪಷ್ಟವಾಗಲಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಬುಲೆಟಿನ್ಗಳಲ್ಲಿ ನಿಮಗೆ ತಲುಪಿಸುತ್ತೇವೆ.